ನೂತನ ಗೃಹ ಸಚಿವ ಆಗಿರುವಂತಹ ಪ್ರಿಯಾಂಕ್ ಖರ್ಗೆಯಿಂದ ಮೊದಲ ಸಭೆ ನಡೆದಿದೆ. ರಾಜ್ಯದ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇದು ಸಚಿವರಾಗಿ ಗೃಹ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಮೊದಲ ಸಭೆಯಾಗಿದೆ. ಪೊಲೀಸರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ರೌಡಿ ಸ್ಕ್ವಾಡ್ ನೇಮಕಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಈ ವಿಚಾರವಾಗಿಯೂ ಕೂಡ ಈ ಎಲ್ಲಾ ವಿಚಾರ ಸೇರಿದಂತೆ ಸಹ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಇವತ್ತು ಸಭೆಯಲ್ಲಿ ಡಿಜಿ, ಐಜಿ, ಎಡಿಜಿಪಿ, ಐಜಿ, ಡಿಐಜಿ ಸೇರಿ ಅಧಿಕಾರಿಗಳು ಭಾಗವಹಿಸಿದ್ರು. ಮೊದಲ ಸಭೆ ನಡೆಯಿತು. ಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅನ್ನುವುದರ ಕುರಿತಾಗಿ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರೌಡಿ ಸ್ಕ್ವಾಡ್ ಅನ್ನ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ರೌಡಿ ಸ್ಕ್ವಾಡ್ ಅನ್ನ ನೇಮಕ ಮಾಡಬೇಕು. ರೌಡಿಸಮ್ ಅನ್ನ ಮಟ್ಟ ಹಾಕುವಂತಹ ಒಂದು ಏನು ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅದನ್ನ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆ ವಿಚಾರವಾಗಿ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಒಟ್ಟಾರೆಯಾಗಿ ಈಗ ಹೊಸದಾಗಿ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಗೃಹ ಸಚಿವರಾಗಿ ಇದು ಅವರಿಗೆ ಹೊಸತು ಇರಬಹುದು, ಬಟ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗುವಂಥದ್ದು ಬೆಂಗಳೂರಿನಲ್ಲಿ ಇರಬಹುದು, ಜಿಲ್ಲಾ ಮಟ್ಟದಲ್ಲಿ ಇರಬಹುದು, ಎಲ್ಲಾ ಕಡೆಗಳಲ್ಲೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗಬೇಕು. ಹೆಣ್ಣು ಮಕ್ಕಳ ಸುರಕ್ಷತೆ ಇರಬಹುದು, ಇನ್ನು ಇತರ ಸಮಸ್ಯೆಗಳು ಏನೆಲ್ಲ ಇದೆ ಅದೆಲ್ಲವನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಹೊಸದಾಗಿ ಸರ್ಕಾರ ರಚನೆಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸಂಪುಟ ರಚನೆ ಆಯಿತು. ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುವುದು ಇಟ್ಸ್ ವೆರಿ ಚಾಲೆಂಜಿಂಗ್, ನಿಭಾಯಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಈ ಹಂತದಲ್ಲಿ ಈಗ ಪ್ರಮುಖ ಅಧಿಕಾರಿಗಳ ಜೊತೆ ಐಡಿಜಿಪಿ ಇರಬಹುದು, ಐಜಿ, ಡಿಐಜಿ ಜೊತೆಗೆ ಡಿಜಿ, ಐಜಿ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರೌಡಿ ಸ್ಕ್ವಾಡ್ಗಳನ್ನು ನೇಮಕ ಮಾಡಬೇಕು ಅನ್ನುವಂತಹ ಚರ್ಚೆ ಆಗಿತ್ತು. ಆ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ತಳಹಂತದಿಂದ ಯಾವ ರೀತಿಯಾಗಿ ಈ ರೌಡಿಗಳಿಗೆ ಬ್ರೇಕ್ ಅನ್ನ ಹಾಕಬೇಕು, ಕಾನೂನನ್ನ ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು, ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಖಡಕ್ಕಾಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆಡಳಿತವನ್ನ ಅಂದ್ರೆ ಅಧಿಕಾರವನ್ನ ಚಲಾಯಿಸಬೇಕು, ಜೊತೆಗೆ ಇಲ್ಲಿರುವಂತಹ ಸುರಕ್ಷತೆಯನ್ನ ಕಾಪಾಡಿಕೊಂಡು ಹೋಗಬೇಕು, ಅದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಇವತ್ತು. ಡಿಜಿಪಿ ನೇಮಕಾತಿರಲಾದ ಶ್ರೀ ಉಮೇಶ್ ಕುಮಾರ್ ಅವರೇ, ಡಿಜಿಪಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರಾದ ಪ್ರಣವ್ ಮೊಹಂತೀರ್ ಅವರೇ, ಡಿಜಿಪಿ ನೇಮಕಾತಿರಲಾದ ಶ್ರೀ ಉಮೇಶ್ ಕುಮಾರ್ ಅವರೇ, ಡಿಜಿಪಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರಾದ ಪ್ರಣವ್ ಮೊಹಂತೀರ್ ಅವರೇ, ಡಿಜಿಪಿ ನೇಮಕಾತಿರಲಾದ ಶ್ರೀ ಉಮೇಶ್ ಕುಮಾರ್ ಅವರೇ, ಡಿಜಿಪಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರಾದ ಪ್ರಣವ್ ಮೊಹಂತೀರ್ ಅವರೇ, ಡಿಜಿಪಿ ನೇಮಕಾತಿರಲಾದ ಶ್ರೀ ಉಮೇಶ್ ಕುಮಾರ್ ಅವರೇ, ಡಿಜಿಪಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರಾದ ಪ್ರಣವ್ ಮೊಹಂತೀರ್ ಅವರೇ. ಓಕೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಧ್ರುವ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇವತ್ತು ಫಸ್ಟ್ ಮೀಟಿಂಗ್ ಪ್ರಿಯಾಂಕ್ ಖರ್ಗೆ ಅವರದು ಗೃಹ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ. ಒಂದು ರೀತಿ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಅಲ್ಲಿ ಈ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗ್ತಾ ಇದೆ ವಿಜುವಲ್ಸ್ನೆಲ್ಲ. ಏನೆಲ್ಲ ವಿಚಾರಗಳು ಅಲ್ಲಿ ಚರ್ಚೆ ಆಯಿತು, ಯಾರೆಲ್ಲ ಭಾಗವಹಿಸಿದ್ರು, ಡೀಟೇಲ್ಸ್ ಕೊಡೋದಾದ್ರೆ. ಮಾನಸ, ಮುಖ್ಯವಾಗಿ ಇವತ್ತು ನಡೆದಂತಹ ಒಂದು ಸಭೆ ಏನಿದೆ ಇದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದ್ದು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡುವಂಥ ನಿನ್ನೆ ಸಂಪುಟ ಸಭೆಯಲ್ಲಿ ಒಂದು ಪೊಲೀಸರ ಜೊತೆ ಒಂದು ಸಭೆ ಮಾಡಿದ್ರು ನೋಡಿ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಚರ್ಚೆ ಆಗಿರುತ್ತೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಪ್ರತಿ ತಾಲೂಕಿನಲ್ಲಿ ಕೂಡ ಒಂದು ರೌಡಿ ಸ್ಕ್ವಾಡ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಆ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಇವತ್ತು ಅದನ್ನ ಹೇಗೆ ಕೆಲಸ ಮಾಡುತ್ತೆ ಅವೆಲ್ಲವನ್ನ ಕೂಡ ಸಮಗ್ರವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ಜೊತೆ ಈಗ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಲೋಪದೋಷಗಳೇನಿದ್ದಾವೆ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳನ್ನ ಕೂಡ ಇವತ್ತು ಸಭೆಗೆ ಕರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅದರಲ್ಲಿ ಸಲೀಂ ಅವರಿದ್ರು, ಆಮೇಲೆ
DG ಅವರಿದ್ರು, ADGP ರ್ಯಾಂಕ್ನ ಅಧಿಕಾರಿಗಳಿದ್ರು, IPS ಅಧಿಕಾರಿಗಳಿದ್ರು, ಹಿರಿಯ ಅಧಿಕಾರಿಗಳ ಜೊತೆ ಈ ಒಂದು ಸಭೆಯನ್ನ ನಡೆಸಿ ಪ್ರಮುಖವಾಗಿ ಹಲವು ಸಲಹೆಯನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು, ಮತ್ತೆ ಪೊಲೀಸಿಂಗ್ ಅನ್ನ ಹೆಚ್ಚು ಮಾಡಬೇಕು, ಆ ಪೊಲೀಸ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಅಲ್ಲದೆ 24/7 ಪೊಲೀಸರು ಹೇಗೆ ಕೆಲಸವನ್ನ ಮಾಡ್ತಾ ಇರಬೇಕು, ಜನರಿಗೆ ಪೊಲೀಸರ ಒಂದು ನೆರವನ್ನ ನೀಡ್ತಾ ಇರಬೇಕು ಅನ್ನುವಂಥದ್ದು. ಆಮೇಲೆ 112 ಕೆಲಸವನ್ನ ಮಾಡ್ತಾ ಇದೆ ನೋಡಿ, ಅದು ಇನ್ನೂ ಕೂಡ ಕರೆಕ್ಟ್ ಆಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅದಲ್ಲದೆ ಪೊಲೀಸರು ಗಸ್ತು ತಿರುಗೋ ಸಂದರ್ಭದಲ್ಲಿ ಇರ್ಬೋದು, ಆಮೇಲೆ ಡ್ರಗ್ ನಿಗ್ರಹ ಇರ್ಬೋದು, ಅದಾದ ನಂತರ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಎಲ್ಲಿ ಸಪ್ಲೈ ಆಗ್ತಿದೆ ಅವೆಲ್ಲವನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಅದಾದ ನಂತರ ಈ ನೈಟ್ ಶಿಫ್ಟ್ ನಲ್ಲಿ ಕೂಡ ಮ್ಯಾನ್ ಪವರ್ ಅನ್ನ ಜಾಸ್ತಿ ಮಾಡಬೇಕು, ಪೊಲೀಸರನ್ನ ಜಾಸ್ತಿ ಮಾಡಿ ಪೊಲೀಸರ ಸುತ್ತಾಟವನ್ನ ಜಾಸ್ತಿ ಮಾಡಬೇಕು. ಅದರಲ್ಲಿ ಈ 112 ವೆಹಿಕಲ್ ಇರ್ಬೋದು, ಬೆಂಗಳೂರು ಸಿಟಿಯಲ್ಲಿರೋ ಹೊಯ್ಸಳ ವೆಹಿಕಲ್ಗಳಿರ್ಬೋದು, ಇವೆಲ್ಲಗಳು ಬೀಟಿಂಗ್ ಅನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ಕ್ರೈಮ್ ರೇಟ್ ಅನ್ನ ಕಮ್ಮಿ ಮಾಡುವಂತಹ ದೃಷ್ಟಿಯಲ್ಲಿ ಒಂದು ಗಮನವನ್ನ ಹರಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಅದರ ಜೊತೆ ಈಗ ರಾಜ್ಯ ಪೊಲೀಸರಿಗೆ ಸವಾಲಾಗಿರುವುದು, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ ಈ ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರತ್ಯೇಕವಾಗಿ ಸೈಬರ್ ಕಮಾಂಡ್ ಸೆಂಟರ್ ಅನ್ನ ಕೂಡ ಓಪನ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ನಡೀತಾ ಇರುವಂತಹ ಕೆಲಸದಲ್ಲಿ ಅಷ್ಟೇನು ಪ್ರಗತಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಅದನ್ನ ಹೇಗೆ ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ, ಜನರಿಗೆ ಅವೇರ್ನೆಸ್ ಹೇಗೆ ಮೂಡಿಸ್ತೀರಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಖಡಕ್ಕಾದ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ಇನ್ನೊಂದು 15 ದಿನದ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಲಿಕ್ಕೆ ಕೂಡ ಈಗಾಗಲೇ ಒಂದು ಹಿರಿಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಈ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸವನ್ನ, ಅಂದ್ರೆ ಪೊಲೀಸರ ವಿರುದ್ಧ ಕೇಳಿ ಬರ್ತಾ ಇದ್ದಂತಹ ಆರೋಪಗಳು, ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಅನೇಕ ಜನ ಸಸ್ಪೆಂಡ್ ಆದ್ರು, ಅನೇಕರ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲವನ್ನ ಕಂಟ್ರೋಲ್ ಮಾಡಬೇಕು. ಒಂದು ವೇಳೆ ಸರ್ಕಾರಕ್ಕೆ ಮುಜುಗರ ಅಂತ ಏನಾದ್ರೂ ತಂದ್ರು ಅಂದ್ರೆ ಮುಲಾಜಿಲ್ದೆ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಕೂಡ ಈ ಒಂದು ಸಭೆಯಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನೊಂದು, ರಾಜ್ಯ ಪೊಲೀಸರಿಗೆ ಮುಖ್ಯವಾಗಿ ರಜೆ ಸಿಗ್ತಾ ಇರಲಿಲ್ಲ, ಅದಕ್ಕೂ ಒಂದು ಅಂದ್ರೆ ಮ್ಯಾನ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳುತ್ತೀವಿ, ಅವರಿಗೆ ಪೊಲೀಸ್ ನೇಮಕಾತಿಗಳನ್ನ ಶೀಘ್ರದಲ್ಲೇ ಮಾಡಿಕೊಡ್ತೀವಿ ಅನ್ನುವಂತ ಒಂದು ಸೂಚನೆಯನ್ನ ಕೂಡ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ರೌಡಿ ಸ್ಕ್ವಾಡ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ ಜಿಲ್ಲೆಗಳಲ್ಲಿ, ಯಾವ ರೀತಿಯಾಗಿ ಅದು ಎಕ್ಸ್ಪ್ಲೈನ್ ಮಾಡಿ. ಮುಖ್ಯವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ರೌಡಿ ಸ್ಕ್ವಾಡ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ನೀಡಿರುವಂತದ್ದು. ಒಂದು ಸ್ಟೇಷನ್ ಅಂದ್ರೆ ಸರ್ಕಲ್ ವ್ಯಾಪ್ತಿಗೆ ಬರುತ್ತೆ ನೋಡಿ, ಅಥವಾ DYSP ವ್ಯಾಪ್ತಿಗೆ ಬರೋಲಿ, ಆ ಒಂದು DYSPಗೆ ಇನ್ಚಾರ್ಜ್ ಅನ್ನ ನೀಡ್ತಾರೆ. ಆ DYSP ಅಂಡರ್ ಅಲ್ಲಿ ಒಟ್ಟು ಒಂದು 10 ಜನ ಪೊಲೀಸರನ್ನ ಅಲ್ಲಿ ನೇಮಕ ಮಾಡ್ತಾರೆ. ಅದರಲ್ಲಿ PSI ರ್ಯಾಂಕ್ನ ಅಧಿಕಾರಿ ಪೊಲೀಸರು ಇರ್ತಾರೆ, ಆಮೇಲೆ PC ಗಳನ್ನ ನೇಮಕ ಮಾಡ್ತಾರೆ. ಅವರು ಯಾರೆಲ್ಲ ರೌಡಿ ಶೀಟರ್ಗಳಿರ್ತಾರೋ ಅವರನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಬೆಂಗಳೂರಲ್ಲಿ ನಾವು ನೋಡ್ತಾ ಹೋದ್ರೆ CCB ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಆಂಟಿ ರೌಡಿ ಸ್ಕ್ವಾಡ್ ಅಂತಾನೆ ಒಂದು ಇಲ್ಲಿದೆ. ಸೊ ಹಾಗಾಗಿ ಅವರು ಯಾವಾಗಲೂ ಕೂಡ ರೌಡಿಗಳ ಮೇಲೆ ನಿಗಾವನ್ನ ಇಡ್ತಾರೆ. ಆದ್ರೆ ಈ ತಾಲೂಕು ಮಟ್ಟದಲ್ಲಿ ರೌಡಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದೇ ಲ್ಯಾಂಡ್ ಆರ್ಡರ್ ಪೊಲೀಸರಿಗೆ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ರೌಡಿಗಳನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅವರ ಮಾನಿಟರ್ ಮಾಡಬೇಕು, ಅವರ ಚಟುವಟಿಕೆಗಳನ್ನ ಅವರು ನಿರಂತರವಾಗಿ ನೋಡ್ತಾ ಇರಬೇಕು. ಅವ್ರ ಮೇಲೆ ಏನಾದ್ರೂ ಕೇಸ್ ಆಗಿದ್ಯಾ, ಅವ್ರ ಮೇಲೆ ಏನಾದ್ರೂ ವಾರೆಂಟ್ ಇಶ್ಯೂ ಆಗಿದ್ಯಾ, ಅವೆಲ್ಲವನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ DK ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ರು. ಇನ್ನೊಂದು ಕಡೆ ಯಾರಾದ್ರೂ ಈ ರೌಡಿ ಎಲಿಮೆಂಟ್ ಅಲ್ಲಿ ಭಾಗಿಯಾದ್ರು ಅಂತ ಹೇಳಿದ್ರೆ, ಅಂದ್ರೆ ಈ ಯಾವ್ದಾದ್ರು ಜಗಳದಲ್ಲಿ ಹೋಗೋದು, ಯಾರಿಗಾದ್ರೂ ಬೆದರಿಕೆಯನ್ನ ಹಾಕೋದು, ಈ ಲೋಕಲ್ ಅಲ್ಲಿ ಹವಾ ಮಾಡ್ತೀನಿ ಅಂತ ಹೋಗೋದು, ಪುಂಡಾಟವನ್ನ ಮಾಡೋರು, ಅವರೆಲ್ಲರ ಮೇಲೆ ಕೂಡ ಈ 10ರಿಂದ 15 ಜನ ಆಫೀಸರ್ಸ್ಗೆ ಪೊಲೀಸರಿಗೆ ಅದೇ ಕೆಲಸ ಇರೋದು, ಬೇರೆ ಏನು ಕೂಡ ಅವರಿಗೆ ಕೆಲಸವನ್ನ ನೀಡಲ್ಲ. ಒಂದ್ ವೇಳೆ ಲ್ಯಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಇತ್ತು ಅಂತ ಹೇಳಿದ್ರೆ ಅವರಿಗೆ ಬಂದೋಬಸ್ತಿಗೆ ಹಾಕ್ತಾರೆ, ಬೇರೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬಿಡ್ತಾರೆ. ಆದ್ರೆ ಈ ಪ್ರತ್ಯೇಕವಾಗಿ ಪ್ರತಿ ತಾಲೂಕಿನಲ್ಲಿ ಆಗುವಂತಹ ರೌಡಿ ಸ್ಕ್ವಾಡ್ಗಳೇನಿದಾವೆ, ಇವರು ಕೇವಲ ಈ ರೌಡಿ ಶೀಟರ್ಗಳೇನಿದ್ದಾರೆ ಅಥವಾ ಈ ರೌಡಿ ಎಲಿಮಿನೇಟ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ನೋಡಿ, ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಕ್ವಾಡ್ ಅನ್ನ ಈಗಾಗಲೇ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ರೂಪರೇಷವನ್ನ ಸಿದ್ಧಪಡಿಸಿ ಅಂತ ಕೂಡ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ SP ಅದನ್ನ ಮಾನಿಟರ್ ಮಾಡ್ತಾ ಇದ್ರೆ ಅವರ ಕೆಳಗೆ ಯಾರೆಲ್ಲ ಅಧಿಕಾರಿಗಳಿರ್ತಾರೆ, ಪ್ರತ್ಯೇಕವಾಗಿ ಅವರು ಯಾರಿಗೆ ರಿಪೋರ್ಟ್ ಮಾಡಬೇಕು, ಇವೆಲ್ಲವನ್ನ ಕೂಡ ಆ ಒಂದು ಸಭೆಯಲ್ಲಿ ಈಗಾಗಲೇ ಮಾಹಿತಿ ನೀಡಿದ್ದಾರೆ. ಇನ್ನೊಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಅದನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಮಾನಸ, ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮ ಡೀಟೇಲ್ಸ್ಗಾಗಿ.